ನೋಡಿ, ರಾಜಕಾರಣಿಗಳು ತಮ್ಮ ಸ್ಥಾನಮಾನ, ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳುವಂತ ನಿಲುವಲ್ಲಿ ಎಷ್ಟು ಮಟ್ಟಿಗೆ ಕೀಳು ಮಟ್ಟದ ರಾಜಕಾರಣವನ್ನ ನಡೆಸ್ತಾರೆ ಅಂತ ಹೇಳೋಕೆ ಪ್ರಸ್ತುತ ಕರ್ನಾಟಕದ ಈ ರಾಜಕೀಯ ವಿದ್ಯಮಾನಗಳೇ ಸಾಕ್ಷಿ. ರಾಜ್ಯದಲ್ಲಿ ಮಧುಬಾಲೆ ಆಟ ಆಡಿತಾಯ್ತು, ಈಗ ಫೋನ್ ಕದ್ದಾಲಿಕೆ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ. ಬಿಜೆಪಿ ನಾಯಕರ ಫೋನ್ಗಳ ಮೇಲೆ ಕಳ್ಳಗಿವಿನ ಹಾಗಾದ್ರೆ ಸರ್ಕಾರದಿಂದ ಕುಮಾರಸ್ವಾಮಿ ಫೋನ್ ಟ್ಯಾಪ್ ಅಂತೆ. ಇದು ರಿಪಬ್ಲಿಕನ್ದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಹಾಗಾದ್ರೆ ಯಾವ ರೀತಿ ರಾಜಕಾರಣ ಮಾಡ್ತಾ ಇದ್ದಾರೆ, ಬನ್ನಿ ಯಾರು ಏನೇನ್ ಹೇಳಿದ್ದಾರೆ ಕೇಳಿ. ಸಚಿವರು ಮತ್ತು ಶಾಸಕರದು ಕದ್ದಾಲಿಕೆ ಆಗ್ತಿದೆ ಗೊತ್ತಿಲ್ಲ ನನಗೆ. ಯಾರು ದೂರು ಕೊಟ್ಟಿಲ್ಲ ನಮ್ಮ ಹತ್ರ ಯಾರು ದೂರು ಕೊಟ್ಟಿಲ್ಲ. ದೂರು ಬಂದ್ರೆ ಅದಕ್ಕೇನ್ ಕ್ರಮ ತಗೋಬೇಕು ಅದು ತಗೊಳ್ತಾರೆ. ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನ್ ಬೇಕಾಗಿತ್ತು? 100% ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನ ಅಂತೇಳಿ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಯಾರೇ ಇದ್ರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಹೇಳಿಕೆಗೆ ಸಮರ್ಥನೆಯನ್ನ ಕೊಡ್ತಾ ಇದ್ದೀನಿ. 100% ಡೌಟೇ ಇಟ್ಕೊಂಬೇಡಿ. 100% ಎಲ್ಲರದು ಎಲ್ಲ ವಿರೋಧ ಪಕ್ಷದವರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದೊಂದು ಜಾಲನೆ ಇಟ್ಕೊಂಡಿದ್ದಾರೆ. ಎಲ್ಲಾ ವಿರೋಧ ಪಕ್ಷದವ್ರದ್ದು ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಅವ್ರ ಸರ್ಕಾರ ಬಂದಾಗಿಂದ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ಆ ಸಂದರ್ಭದಲ್ಲಿ ಹೇಳಿದ್ದೀನಿ. ಎಲ್ಲರದೂ ಕೂಡ ಹೌದು, 2 ವರ್ಷದಿಂದ ಮಾಡ್ತಾರೆ. ಮುಖ್ಯಮಂತ್ರಿಗಳು ಯಾರಾಗಬೇಕು, ಮುಖ್ಯಮಂತ್ರಿಗಳ ಬದಲಾವಣೆ ಏನಾಗಬೇಕು, ಅಥವಾ ಹಾಲಿ ಮುಖ್ಯಮಂತ್ರಿಗೆ ಉಳ್ಕೊಳ್ಳುವಂತ ತಂತ್ರವನ್ನ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ. ಅವರೇ ಇತರದ ಹೇಳಿಕೆಯನ್ನ ಕೊಡಿಸಿ ಅವರ ವಿರೋಧಿಗಳನ್ನ ಮಣಿಸಕ್ ಮಾಡ್ತಾ ಇದ್ದಾರ, ಅಥವಾ ನಿಜಕ್ಕೂ ವಿರೋಧಿಗಳ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರ, ಏನು ಗೊತ್ತಿಲ್ಲ. ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ, ಸದನದ ಒಳಗೆ ಈ ಪಕ್ಷದಲ್ಲೂ ಕೋರ್ಟ್ ಸ್ಟೇ ತಗೊಂಡಿದ್ದಾರೆ, ಎದುರುಗಡೆನೂ ಸ್ಟೇ ತಗೊಂಡಿದ್ದಾರೆ ಅಂತ ಹೇಳುವಷ್ಟರ ಮಟ್ಟಿಗೆ ಆಯ್ತು. ಅಂದ್ರೆ ಸಾಕಷ್ಟು ಜನ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ. DK ಶಿವಕುಮಾರ್ ಅವರು ಒಂದ್ ಮಾತು ಹೇಳಿದ್ರು, ಹಲೋ ಅಂತ ಹೇಳಿದ್ರೇನೆ ತಾನೇ ಹಲೋ ಅನ್ನೋದು ಅಂತ. ಅದಕ್ಕೆ MB ಪಾಟೀಲ್ ಹೇಳ್ತಾರೆ, ನಾವು ಹಲೋ ಅಂತಾನೆ ಹೇಳಲ್ಲ ಅಂತಂದ್ರೆ, ಈ ರೀತಿಯಲ್ಲಿ ಯಾರು ಹನಿ ಟ್ರಾಪ್ಗೆ ಒಳಗಾಗಿದ್ರೆ ನಿಮ್ದೇ ತಪ್ಪು ಅಂತ ಹೇಳುವಂತ ಪ್ರಯತ್ನ. ಎರಡನೇದು ಅವರಿಗೆ ನೋಡಿ, ರಾಜಕಾರಣಿಗಳು ತಮ್ಮ ಸ್ಥಾನಮಾನ, ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳುವಂತ ನಿಲುವಲ್ಲಿ ಎಷ್ಟು ಮಟ್ಟಿಗೆ ಕೀಳು ಮಟ್ಟದ ರಾಜಕಾರಣವನ್ನ ನಡೆಸ್ತಾರೆ ಅಂತ ಹೇಳೋಕೆ ಪ್ರಸ್ತುತ ಕರ್ನಾಟಕದ ಈ ರಾಜಕೀಯ ವಿದ್ಯಮಾನಗಳೇ ಸಾಕ್ಷಿ. ರಾಜ್ಯದಲ್ಲಿ ಮಧುಬಾಲೆ ಆಟ ಆಡಿತಾಯ್ತು, ಈಗ ಫೋನ್ ಕದ್ದಾಲಿಕೆ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ. ಬಿಜೆಪಿ ನಾಯಕರ ಫೋನ್ಗಳ ಮೇಲೆ ಕಳ್ಳಗಿವಿನ ಹಾಗಾದ್ರೆ ಸರ್ಕಾರದಿಂದ ಕುಮಾರಸ್ವಾಮಿ ಫೋನ್ ಟ್ಯಾಪ್ ಅಂತೆ. ಇದು ರಿಪಬ್ಲಿಕನ್ದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಹಾಗಾದ್ರೆ ಯಾವ ರೀತಿ ರಾಜಕಾರಣ ಮಾಡ್ತಾ ಇದ್ದಾರೆ, ಬನ್ನಿ ಯಾರು ಏನೇನ್ ಹೇಳಿದ್ದಾರೆ ಕೇಳಿ. ಸಚಿವರು ಮತ್ತು ಶಾಸಕರದು ಕದ್ದಾಲಿಕೆ ಆಗ್ತಿದೆ ಗೊತ್ತಿಲ್ಲ ನನಗೆ. ಯಾರು ದೂರು ಕೊಟ್ಟಿಲ್ಲ ನಮ್ಮ ಹತ್ರ ಯಾರು ದೂರು ಕೊಟ್ಟಿಲ್ಲ. ದೂರು ಬಂದ್ರೆ ಅದಕ್ಕೇನ್ ಕ್ರಮ ತಗೋಬೇಕು ಅದು ತಗೊಳ್ತಾರೆ. ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನ್ ಬೇಕಾಗಿತ್ತು? 100% ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನ ಅಂತೇಳಿ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಯಾರೇ ಇದ್ರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಹೇಳಿಕೆಗೆ ಸಮರ್ಥನೆಯನ್ನ ಕೊಡ್ತಾ ಇದ್ದೀನಿ. 100% ಡೌಟೇ ಇಟ್ಕೊಂಬೇಡಿ. 100% ಎಲ್ಲರದು ಎಲ್ಲ ವಿರೋಧ ಪಕ್ಷದವರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದೊಂದು ಜಾಲನೆ ಇಟ್ಕೊಂಡಿದ್ದಾರೆ. ಎಲ್ಲಾ ವಿರೋಧ ಪಕ್ಷದವ್ರದ್ದು ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಅವ್ರ ಸರ್ಕಾರ ಬಂದಾಗಿಂದ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ಆ ಸಂದರ್ಭದಲ್ಲಿ ಹೇಳಿದ್ದೀನಿ. ಎಲ್ಲರದೂ ಕೂಡ ಹೌದು, 2 ವರ್ಷದಿಂದ ಮಾಡ್ತಾರೆ. ಮುಖ್ಯಮಂತ್ರಿಗಳು ಯಾರಾಗಬೇಕು, ಮುಖ್ಯಮಂತ್ರಿಗಳ ಬದಲಾವಣೆ ಏನಾಗಬೇಕು, ಅಥವಾ ಹಾಲಿ ಮುಖ್ಯಮಂತ್ರಿಗೆ ಉಳ್ಕೊಳ್ಳುವಂತ ತಂತ್ರವನ್ನ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ. ಅವರೇ ಇತರದ ಹೇಳಿಕೆಯನ್ನ ಕೊಡಿಸಿ
ಅವರ ವಿರೋಧಿಗಳನ್ನ ಮಣಿಸಕ್ ಮಾಡ್ತಾ ಇದ್ದಾರ ಅಥವಾ ನಿಜಕ್ಕೂ ವಿರೋಧಿಗಳ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರ ಏನು ಗೊತ್ತಿಲ್ಲ. ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಸದನದ ಒಳಗೆ ಈ ಪಕ್ಷದಲ್ಲೂ ಕೋರ್ಟ್ ಸ್ಟೇ ತಗೊಂಡಿದ್ದಾರೆ, ಎದುರುಗಡೆನೂ ಸ್ಟೇ ತಗೊಂಡಿದ್ದಾರೆ ಅಂತ ಹೇಳುವಷ್ಟರ ಮಟ್ಟಿಗೆ ಆಯ್ತು. ಅಂದ್ರೆ ಸಾಕಷ್ಟು ಜನ ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ. DK ಶಿವಕುಮಾರ್ ಅವರು ಒಂದ್ ಮಾತು ಹೇಳಿದ್ರು, ಹಲೋ ಅಂತ ಹೇಳಿದ್ರೇನೆ ತಾನೇ ಹಲೋ ಅನ್ನೋದು ಅಂತ. ಅದಕ್ಕೆ MB ಪಾಟೀಲ್ ಹೇಳ್ತಾರೆ, ನಾವು ಹಲೋ ಅಂತಾನೆ ಹೇಳಲ್ಲ ಅಂತಂದ್ರೆ ಈ ರೀತಿಯಲ್ಲಿ ಯಾರು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ರೆ ನಿಮ್ದೇ ತಪ್ಪು ಅಂತ ಹೇಳುವಂತ ಪ್ರಯತ್ನ. ಎರಡನೇದು ಅವರಿಗೆ ನೋಡಿ, ರಾಜಕಾರಣಿಗಳು ತಮ್ಮ ಸ್ಥಾನಮಾನ, ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳುವಂತ ನಿಲುವಲ್ಲಿ ಎಷ್ಟು ಮಟ್ಟಿಗೆ ಕೀಳು ಮಟ್ಟದ ರಾಜಕಾರಣವನ್ನ ನಡೆಸ್ತಾರೆ ಅಂತ ಹೇಳೋಕೆ ಪ್ರಸ್ತುತ ಕರ್ನಾಟಕದ ಈ ರಾಜಕೀಯ ವಿದ್ಯಮಾನಗಳೇ ಸಾಕ್ಷಿ. ರಾಜ್ಯದಲ್ಲಿ ಮಧುಬಾಲೆ ಆಟ ಆಡಿದ್ದಾಯ್ತು, ಈಗ ಫೋನ್ ಕದ್ದಾಲಿಕೆ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ. ಬಿಜೆಪಿ ನಾಯಕರ ಫೋನ್ಗಳ ಮೇಲೆ ಕಳ್ಳಗಿವಿನ ಹಾಗಾದ್ರೆ ಸರ್ಕಾರದಿಂದ ಕುಮಾರಸ್ವಾಮಿ ಫೋನ್ ಟ್ಯಾಪ್ ಅಂತೆ. ಇದು ರಿಪಬ್ಲಿಕನ್ದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹಾಗಾದ್ರೆ ಯಾವ ರೀತಿ ರಾಜಕಾರಣ ಮಾಡ್ತಾ ಇದ್ದಾರೆ, ಬನ್ನಿ ಯಾರು ಏನೇನು ಹೇಳಿದ್ದಾರೆ ಕೇಳಿ. ಫೋನ್ ಕದ್ದಾಲಿಕೆ ಸಚಿವರು ಮತ್ತು ಶಾಸಕರದು ಕದ್ದಾಲಿಕೆ ಆಗ್ತಿದೆ. ಗೊತ್ತಿಲ್ಲ ನನಗೆ, ಯಾರು ದೂರು ಕೊಟ್ಟಿಲ್ಲ. ನಮ್ಮ ಹತ್ರ ಯಾರು ದೂರು ಕೊಟ್ಟಿಲ್ಲ. ದೂರು ಬಂದ್ರೆ ಅದಕ್ಕೇನ್ ಕ್ರಮ ತಗೋಬೇಕು ಅದು ತಗೊಳ್ತಾರೆ. ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನ್ ಬೇಕಾಗಿತ್ತು? 100% ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನ ಅಂತೇಳಿ, ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಯಾರೇ ಇದ್ರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಹೇಳಿಕೆಗೆ ಸಮರ್ಥನೆಯನ್ನ ಕೊಡ್ತಾ ಇದ್ದೀನಿ. ಈಗಲೂ ಕೂಡ ಆಲೋಚಕರು ಮತ್ತೆ ಕುಮಾರಸ್ವಾಮಿ ಅವರ ಫೋನ್ ಕದ್ದಾಲಿಕೆ ಆಗ್ತಿದ್ದಾರೆ, ಆ ಅನುಮಾನ ನಿಮ್ಗಿದೆಯಾ? 100% ಡೌಟೇ ಇಟ್ಕೊಂಬೇಡಿ. 100% ಎಲ್ಲರದು, ಎಲ್ಲ ವಿರೋಧ ಪಕ್ಷದವರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದೊಂದು ಜಾಲನೇ ಇಟ್ಕೊಂಡಿದ್ದಾರೆ ಎಲ್ಲರದು, ಎಲ್ಲಾ ವಿರೋಧ ಪಕ್ಷದವ್ರದ್ದು ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಅವ್ರ ಸರ್ಕಾರ ಬಂದಾಗಿಂದ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ಆ ಸಂದರ್ಭದಲ್ಲಿ ಹೇಳಿದ್ದೀನಿ. ಎಲ್ಲರದು ಕೂಡ ಹೌದು, 2 ವರ್ಷದಿಂದ ಮಾಡ್ತಾರೆ. ಮುಖ್ಯಮಂತ್ರಿಗಳು ಯಾರಾಗಬೇಕು, ಮುಖ್ಯಮಂತ್ರಿಗಳ ಬದಲಾವಣೆ ಏನಾಗಬೇಕು, ಅಥವಾ ಹಾಲಿ ಮುಖ್ಯಮಂತ್ರಿಗೆ ಉಳ್ಕೊಳ್ಳುವಂತ ತಂತ್ರವನ್ನ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ. ಅವರೇ ಈ ತರದ ಹೇಳಿಕೆಯನ್ನ ಕೊಡಿಸಿ ಅವರ ವಿರೋಧಿಗಳನ್ನ ಮಣಿಸಕ್ ಮಾಡ್ತಾ ಇದ್ದಾರ ಅಥವಾ ನಿಜಕ್ಕೂ ವಿರೋಧಿಗಳ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರ ಏನು ಗೊತ್ತಿಲ್ಲ. ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಸದನದ ಒಳಗೆ ಈ ಪಕ್ಷದಲ್ಲೂ ಕೋರ್ಟ್ ಸ್ಟೇ ತಗೊಂಡಿದ್ದಾರೆ, ಎದುರುಗಡೆನೂ ಸ್ಟೇ ತಗೊಂಡಿದ್ದಾರೆ ಅಂತ ಹೇಳುವಷ್ಟರ ಮಟ್ಟಿಗೆ ಆಯ್ತು. ಅಂದ್ರೆ ಸಾಕಷ್ಟು ಜನ ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ. DK ಶಿವಕುಮಾರ್ ಅವರು ಒಂದ್ ಮಾತು ಹೇಳಿದ್ರು, ಹಲೋ ಅಂತ ಹೇಳಿದ್ರೇನೆ ತಾನೇ ಹಲೋ ಅನ್ನೋದು ಅಂತ. ಅದಕ್ಕೆ MB ಪಾಟೀಲ್ ಹೇಳ್ತಾರೆ, ನಾವು ಹಲೋ ಅಂತಾನೆ ಹೇಳಲ್ಲ ಅಂತಂದ್ರೆ ಈ ರೀತಿಯಲ್ಲಿ ಯಾರು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ರೆ ನಿಮ್ದೇ ತಪ್ಪು ಅಂತ ಹೇಳುವಂತ ಪ್ರಯತ್ನ. ಎರಡನೇದು ಅವರಿಗೆ ನೋಡಿ, ರಾಜಕಾರಣಿಗಳು ತಮ್ಮ ಸ್ಥಾನಮಾನ, ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳುವಂತ ನಿಲುವಲ್ಲಿ ಎಷ್ಟು ಮಟ್ಟಿಗೆ ಕೀಳು ಮಟ್ಟದ ರಾಜಕಾರಣವನ್ನ ನಡೆಸ್ತಾರೆ ಅಂತ ಹೇಳೋಕೆ ಪ್ರಸ್ತುತ ಕರ್ನಾಟಕದ ಈ ರಾಜಕೀಯ ವಿದ್ಯಮಾನಗಳೇ ಸಾಕ್ಷಿ.